ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ. ಡಿಯರ್ ಸ್ಟೂಡೆಂಟ್ಸ್, ನಾವು ಇವತ್ತಿನ ಕ್ಲಾಸಲ್ಲಿ ಎಮ್ ಜಿ ಸೆಟ್ಟು, ರೋಟ್ರಿ ಕನ್ವರ್ಟರು, ಇನ್ವರ್ಟರು ಮತ್ತು ಮೇಂಟೆನೆನ್ಸ್ ಆಫ್ ಎಮ್ ಜಿ ಸೆಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಚಾಪ್ಟರ್ ಮುಗಿದ ಮೇಲೆ ನೀವು ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಬ್ಜೆಕ್ಟಿವ್ಸನ್ನು ತಿಳ್ಕೊಂಡು ಹೇಳಲು ನೀವು ಸಮರ್ಥರಾಗಿರ್ತಾರೆ. ಲೀಸ್ಟ್ ದಿ ಅಡ್ವಾಂಟೇಜಸ್ ಆಫ್ ಡೈರೆಕ್ಟ್ ಕರೆಂಟ್ ಓವರ್ ಆಲ್ಟರ್ನೇಟಿಂಗ್ ಕರೆಂಟ್. List the methods of converting AC to DC. State the advantages and disadvantages of MG set. Describe the rotary converter construction and its working. List out the points to be considered for maintenance of MG set. ಜನರಲ್ ಆಗಿ ಯೂನಿವರ್ಸಲಿ ನಮಗೆ ಎ ಸಿ ಪವರ್ನ ಜನ್ರೇಷನ್ನು, ಟ್ರಾನ್ಸ್ಮಿಷನ್ನು ಮತ್ತು ಡಿಸ್ಟ್ರಿಬ್ಯೂಷನ್ ಸಲುವಾಗಿ ಏನು ಮಾಡ್ತಾರೆ, ಉಪಯೋಗ ಮಾಡ್ತಾರೆ. ಬಟ್ ಕೆಲವೊಂದು ಅಪ್ಲಿಕೇಶನ್ಸಲ್ಲಿ ಡಿ ಸಿ ಎ ಸಿಗಿಂತ ಅತ್ಯಗತ್ಯವಾಗಿರುತ್ತೆ ಹಾಗೂ ಎ ಸಿಗಿಂತ ಉಪಯೋಗಕಾರಿಯಾಗಿ ಈ ಒಂದು ಡಿ ಸಿ ಸಪ್ಲೈ ಇರುತ್ತೆ. ಮೊದಲನೇದಾಗಿ ನಾವು ಇಲ್ಲಿ ಡಿ ಸಿ ಈಸ್ ಎಸೆನ್ಷಿಯಲ್ ಇನ್ ದಿ ಫಾಲೋವಿಂಗ್ ಅಪ್ಲಿಕೇಶನ್ಸ್. ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಪ್ಲಿಕೇಶನ್ಸ್ಗೆ ಈ ಒಂದು ಡಿ ಸಿ ಸಪ್ಲೈ ಏನಾಗಿರುತ್ತೆ ಅಂದರೆ ಅವಶ್ಯಕತೆ ಇರುತ್ತೆ. ಇಲ್ಲಿ ಮೊದಲನೇದು ಬಂದು ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ ಸಚ್ ಆಸ್ ಎಲೆಕ್ಟ್ರೋಪ್ಲೇಟಿಂಗ್. ಇಲ್ಲಿ ಎಲೆಕ್ಟ್ರೋಪ್ಲೇಟಿಂಗ್ ಮಾಡೋ ಸಲುವಾಗಿ ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ ಸಲುವಾಗಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಡಿ ಸಿನ ಉಪಯೋಗ ಮಾಡ್ತಾರೆ. ಎಲೆಕ್ಟ್ರೋ ರಿಫೈನಿಂಗು ಮತ್ತು ಇತ್ಯಾದಿ. ಇಲ್ಲಿ ಎಲೆಕ್ಟ್ರೋ ರಿಫೈನಿಂಗ್ ಮಾಡೋ ಸಮೇತನೂ ಏನು ಮಾಡ್ತೀವಿ ಅಂತಂದ್ರೆ ನಾವಿಲ್ಲಿ ಡಿ ಸಿ ಸಪ್ಲೈನ ಉಪಯೋಗ ಮಾಡ್ತೀವಿ. ಸ್ಟೋರೇಜ್ ಬ್ಯಾಟ್ರಿ ಚಾರ್ಜಿಂಗ್. ಇಲ್ಲಿ ಬ್ಯಾಟ್ರಿ ಚಾರ್ಜಿಂಗ್ ಮಾಡೋ ಸಲುವಾಗಿ ಸಮೇತ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಡಿ ಸಿ ಒಂದು ಸಪ್ಲೈನ ಯೂಸ್ ಮಾಡ್ತೀವಿ. ಆರ್ಕ್ ಲ್ಯಾಂಪ್ ಫಾರ್ ಎ ಸರ್ಚ್ ಲೈಟ್ ಆ್ಯಂಡ್ ಸಿನಿಮಾ ಪ್ರೊಜೆಕ್ಟರ್ಸ್. ಈ ಒಂದು ಅಪ್ಲಿಕೇಶನಲ್ಲಿ ಸಹ ನಾವು ಈ ಒಂದು ಡಿ ಸಿ ಸಪ್ಲೈನ ಉಪಯೋಗ ಮಾಡ್ತೀವಿ. ಮತ್ತಿಲ್ಲಿ ಡೈರೆಕ್ಟ್ ಕರೆಂಟ್ ಈಸ್ ಮೋರ್ ಅಡ್ವಾಂಟೇಜಿಯಸ್ ಇನ್ ದಿ ಫಾಲೋವಿಂಗ್ ಅಪ್ಲಿಕೇಶನ್ಸ್. ಇಲ್ಲಿ ಎ ಸಿ ಕರೆಂಟ್ಗಿಂತ ಡಿ ಸಿ ಕರೆಂಟು ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಪ್ಲಿಕೇಶನ್ಸಲ್ಲಿ ಬಹಳ ಪ್ರಯೋಜನಕಾರಿಯಾಗಿರುತ್ತೆ. ಇಲ್ಲಿ ಮೊದಲೇದು ಬಂದು ಟ್ರಾಕ್ಷನ್ ಪರ್ಪೋಸಸ್. ಇಲ್ಲಿ ಟ್ರಾಕ್ಷನ್ ಸಲುವಾಗಿ ಏನು ಮಾಡ್ತೀವಿ ಅಂತಂದ್ರೆ ನಾವಿಲ್ಲಿ ಡಿ ಸಿ ಕರೆಂಟನ್ನು ಯೂಸ್ ಮಾಡ್ತೀವಿ. ಅಲ್ಲಿ ಬಂದು ನಾವೇನು ಮಾಡ್ತೀವಿ ಅಂದರೆ ಟ್ರಾಕ್ಷನ್ಸಲ್ಲಿ ಡಿ ಸಿ ಸೀರೀಸ್ ಮೋಟರ್ನ ಉಪಯೋಗ ಮಾಡ್ತೀವಿ. ಆಪ್ರೇಟಿಂಗ್ ಟೆಲಿಫೋನ್ಸ್, ರಿಲೇ, ಟೈಮ್ ಸ್ವಿಚಸ್. ಇವನ್ನೆಲ್ಲ ಆಪ್ರೇಟ್ ಮಾಡೋ ಸಲುವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಈ ಡಿ ಸಿ ಕರೆಂಟನ್ನ ಉಪಯೋಗ ಮಾಡ್ತೀವಿ. ರೋಲಿಂಗ್ ಮಿಲ್ಸು, ಪೇಪರ್ ಮಿಲ್ಸು, ಎಲಿವೇಟರ್ಸು ವೇರ್ ಫೈನ್ ಸ್ಪೀಡ್ ಕಂಟ್ರೋಲ್, frequent starting against heavy torque and rotation in the both directions are required. DC motors are more suitable. ಇಲ್ಲಿ ರೋಲಿಂಗ್ ಮಿಲ್ಸಲ್ಲಿ, ಪೇಪರ್ ಮಿಲ್ಸಲ್ಲಿ, ಎಲಿವೇಟರ್ಸು ಮತ್ತು ನಮಗೆ ಫ್ರೀಕ್ವೆಂಟಾಗಿ ಸ್ಟಾರ್ಟ್ ಆಗಿ ಹೆವಿ ಲೋಡಲ್ಲಿ ನಮ್ಗೆ ಟಾರ್ಕ್ ಬೇಕಾಯ್ತಂದರೆ ಮತ್ತು ನಾವು ಆ ಒಂದು ಮೋಟ್ರನ್ನ ಡೈರೆಕ್ಷನ್ ಆಫ್ ರೊಟೇಷನ್ ಅಂದರೆ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸಲ್ಲಿ ನಮಗೇನಾದರೂ ಡೈರೆಕ್ಷನ್ ಆಫ್ ರೊಟೇಷನ್ ಚೇಂಜ್ ಮಾಡೋ ರಿಕ್ವೈರ್ಮೆಂಟ್ ಇತ್ತಂದರೆ ಅಂಥ ಒಂದು ಅಪ್ಲಿಕೇಶನ್ಸಲ್ಲಿ ಏನಾಗುತ್ತೆ ಅಂದರೆ ಈ ಡಿ ಸಿ ಮೋಟರ್ಸು ಏನಾಗುತ್ತೆ ನಮಗಲ್ಲಿ ಸೂಟೇಬಲ್ ಆಗುತ್ತೆ. ದ ಕನ್ವರ್ಷನ್ ಆಫ್ ಎ ಸಿ ಟು ಡಿ ಸಿ ಹ್ಯಾಸ್ ಬಿಕಮ್ ಎ ನೆಸೆಸಿಟಿ ಡ್ಯೂ ಟು ದಿ ಅಬೌವ್ ರೀಸನ್ಸ್. ಈ ಮೇಲೆ ಕೊಟ್ಟಿರ್ತಕ್ಕಂಥ ಕಾರಣಗಳಿಂದ ನಮಗೆ ಎ ಸಿ ಟು ಡಿ ಸಿ ಏನು ಮಾಡಬೇಕಾಗುತ್ತೆ, ನಾವಿಲ್ಲಿ ಕನ್ವರ್ಷನ್ ಮಾಡೋಕ್ಕೆ ನಮಗಿಲ್ಲಿ ಭಾಳ ನೆಸೆಸಿಟಿ ಇರುತ್ತೆ. ಇಲ್ಲಿ ಮೆಥಡ್ಸ್, ದ ಮೆಥಡ್ಸ್ ಆಫ್ ಕನ್ವರ್ಷನ್ ಆಫ್ ಎ ಸಿ ಟು ಡಿ ಸಿ. ಇಲ್ಲಿ ಎ ಸಿಯಿಂದ ನಾವು ಡಿ ಸಿ ಕನ್ವರ್ಷನ್ ಮಾಡಬೇಕಾದ್ರೆ ನಮಗೆ ಏನು ಮೆಥಡ್ಸ್ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡೋಣ. ಮೊದಲನೇದು ಬಂದು ಮೋಟರ್ ಜನರೇಟರ್ ಸೆಟ್ಟು, ಎರಡನೇದು ಬಂದು ರೋಟರಿ ಕನ್ವರ್ಟರು, ಮೂರನೇದು ಬಂದು ಮೆರ್ಕುರಿ ಆರ್ಕ್ ರೆಕ್ಟಿಫೈರ್, ನಾಲ್ಕನೇದು ಬಂದು ಮೆಟಲ್ ರೆಕ್ಟಿಫೈರ್ಸ್, ಐದನೇದು ಬಂದು ಸೆಮಿ ಕಂಡಕ್ಟರ್ ಡಯೋಡ್ಸ್ ಆ್ಯಂಡ್ ಎಸ್ ಸಿ ಆರ್. ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಔಟ್ ಆಫ್ 5ರಲ್ಲಿ ಜನರಲ್ಲಾಗಿ ಇತ್ತೀಚಿನ ದಿನಗಳಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದು ಮೋಟರ್ ಜನರೇಟರ್ ಸೆಟ್ಟು ಮತ್ತು ಸೆಮಿ ಕಂಡಕ್ಟರ್ ಡಯೋಡ್ಸನ್ನು ಏನು ಮಾಡ್ತಾಯಿದ್ದಾರೆ, ಇತ್ತೀಚಿನ ದಿನಗಳಲ್ಲಿ ಭಾಳ ಉಪಯೋಗ ಮಾಡ್ತಾಯಿದ್ದಾರೆ. ಇಲ್ಲಿ ಫಸ್ಟ್ ನಾವು ಮೋಟರ್ ಜನರೇಟರ್ ಸೆಟ್ಟನ್ನು ನೋಡೋಣ. ಇಟ್ ಕನ್ಸಿಸ್ಟ್ ಆಫ್ 3 phase AC motor directly coupled to the DC generator.
ಸೊ ಇಲ್ಲಿ ಎ ಸಿ ಮೋಟ್ರ್ ಬಂದು ಅಥವಾ ಅಲ್ಲಿ 3 ಫೇಸ್ ಎ ಸಿ ಮೋಟ್ರು ಡೈರೆಕ್ಟಾಗಿ ಡಿ ಸಿ ಜನ್ರೇಟರ್ಗೆ ಏನು ಮಾಡಿರ್ತಾರೆ ಅದರಲ್ಲಿ ಕಪ್ಲಿಂಗ್ ಮಾಡಿರ್ತಾರೆ. ಸೊ ಇಲ್ಲಿ ಎ ಸಿ ಮೋಟ್ರ್ ಬಂದು ನಮಗೇನು ಮಾಡುತ್ತೆ, ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಕೊಟ್ಟರೆ ಡಿ ಸಿ ಜನ್ರೇಟರ್ ಏನು ಮಾಡುತ್ತೆ ಅಂದರೆ ನಮಗಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿನ ಡೆಲಿವರಿ ಮಾಡುತ್ತೆ. ಇನ್ ಕೇಸ್ ಆಫ್ ಲಾರ್ಜ್ ಯೂನಿಟ್ಸು ದ ಎ ಸಿ ಮೋಟರ್ ಈಸ್ ಇನ್ವೇರಿಯೇಬಲ್ ಬೈ ಸಿಂಕ್ರನಸ್ ಮೋಟರ್ ಆ್ಯಂಡ್ ದಿ ಡಿ ಸಿ ಜನ್ರೇಟರ್ ಈಸ್ ಯೂಸ್ವಲಿ ಕಂಪೌಂಡ್. ಇಲ್ಲಿ ಲಾರ್ಜ್ ಯೂನಿಟ್ಸಲ್ಲಿ ಏನು ಮಾಡ್ತಾರೆ ಅಂತಂದು ನಮಗಿಲ್ಲಿ ಈ ಎ ಸಿ ಮೋಟ್ರಸ್ ಬದಲು ಇಲ್ಲಿ ಸಿಂಕ್ರನಸ್ ಮೋಟ್ರನ್ನ ಏನು ಮಾಡ್ತಾರೆ ಅಂದರೆ ಡಿ ಸಿ ಜನ್ರೇಟ್ರಿಗೆ ಅಲ್ಲಿ ಕಂಪೌಂಡ್ ಮಾಡಿರ್ತಾರೆ. ಅಂತಂದ್ರೆ ಏನು ಮಾಡ್ತಾರೆ, ಅಲ್ಲಿ ಆ ಒಂದು ಡಿ ಸಿ ಜನ್ರೇಟ್ರಿಗೆ ಏನು ಮಾಡಿರ್ತಾರೆ ಅಂದಲ್ಲಿ ಕಪ್ಲಿಂಗ್ ಮಾಡಿರ್ತಾರೆ. ಇಲ್ಲಿ ಅಡ್ವಾಂಟೇಜಸ್ ನೋಡೋದಾದರೆ ನಾವು ಈ ಒಂದು ಮೋಟ್ರ್ ಜನ್ರೇಟರ್ ಸೆಟ್ಟನ್ನು ದ ಔಟ್ಪುಟ್ ವೋಲ್ಟೇಜ್ ಇಸ್ ಪ್ರಾಕ್ಟಿಕಲಿ ಕಾನ್ಸ್ಟೆಂಟ್. ಇಲ್ಲಿ ಡಿ ಸಿ ಒಂದು ಔಟ್ಪುಟ್ ವೋಲ್ಟೇಜ್ ಏನಿರುತ್ತೆ ಅಂದರೆ ಇಲ್ಲಿ ಪ್ರಾಕ್ಟಿಕಲಾಗಿ ಏನಿರುತ್ತೆ ನಮಗಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ದ ಔಟ್ಪುಟ್ ಡಿ ಸಿ ವೋಲ್ಟೇಜ್ ಇಸ್ ನಾಟ್ ಅಫೆಕ್ಟೆಡ್ ಬೈ ಚೇಂಜಸ್ ಇನ್ ಎ ಸಿ ಸಪ್ಲೈ ವೋಲ್ಟೇಜ್. ಇಲ್ಲಿ ಎ ಸಿ ಸಪ್ಲೈ ವೋಲ್ಟೇಜ್ ಏನಾದರೂ ಚೇಂಜಸ್ ಆದರೆ ಸೊ ಯಾವುದೇ ರೀತಿಯಾದಂಥ ಎಫೆಕ್ಟು ಅಲ್ಲಿ ಡಿ ಸಿ ಔಟ್ಪುಟ್ ವೋಲ್ಟೇಜ್ಗೆ ಆಗೋದಿಲ್ಲ. ಎರಡನೇ ಅಡ್ವಾಂಟೇಜಸ್ ನೋಡೋದಾದರೆ ಡಿ ಸಿ ಔಟ್ಪುಟ್ ವೋಲ್ಟೇಜ್ ಕ್ಯಾನ್ ಬಿ ಈಸ್ಲಿ ಕಂಟ್ರೋಲ್ಡ್ ಬೈ ದಿ ಶಂಟ್ ಫೀಲ್ಡ್ ರೆಗ್ಯುಲೇಟರ್. ಇಲ್ಲಿ ಡಿ ಸಿ ಔಟ್ಪುಟ್ ವೋಲ್ಟೇಜನ್ನು ನಾವು ಶಂಟ್ ಫೀಲ್ಡ್ ರೆಗ್ಯುಲೇಟರ್ ವೇರಿ ಮಾಡೋದ್ರಿಂದ ಅಥವಾ ಶಂಟ್ ಫೀಲ್ಡ್ ರೆಗ್ಯುಲೇಟರ್ ಮುಖಾಂತರ ನಾವು ಏನು ಮಾಡ್ಬೋದು ಅಂತಂದರೆ ಆ ಒಂದು ಔಟ್ಪುಟ್ ವೋಲ್ಟೇಜನ್ನ ಕಂಟ್ರೋಲು ಮಾಡಬಹುದು. ದ ಎಮ್ ಜಿ ಸೆಟ್ ಕ್ಯಾನ್ ಆಲ್ಸೋ ಯೂಸ್ಡ್ ಫಾರ್ ಪವರ್ ಫ್ಯಾಕ್ಟರ್ ಕರೆಕ್ಷನ್ಸ್ ವೇರ್ ಸಿಂಕ್ರನಸ್ ಮೋಟರ್ ಇಸ್ ಯೂಸ್ಡ್ ಫಾರ್ ಡ್ರೈವಿಂಗ್ ದಿ ಜನ್ರೇಟರ್. ಇಲ್ಲಿ ಸಿಂಕ್ರನಸ್ ಮೋಟ್ರಲ್ಲಿ ನಮಗೆ ಆ ಒಂದು ಡಿ ಸಿ ಜನ್ರೇಟರ್ ಕಪ್ಲಿಂಗ್ ಮಾಡಿದರೆ ಅಥವಾ ಆ ಸಿಂಕ್ರನಸ್ ಮೋಟ್ರು ಆ ಒಂದು ಡಿ ಸಿ ಜನ್ರೇಟರ್ ಡ್ರೈವ್ ಮಾಡ್ತಿದ್ರೆ ಅಂಥ ಒಂದು ಅಪ್ಲಿಕೇಶನ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಎಮ್ ಜಿ ಸೆಟ್ಟನ್ನು ನಾವು ಪವರ್ ಕರೆಕ್ಷನ್ ಸಲುವಾಗೂ ನಾವೇನು ಮಾಡ್ತೀವಿ, ಈ ಒಂದು ಅಪ್ಲಿಕೇಶನ್ಸಲ್ಲಿ ಈ ಒಂದು ಜನ್ರೇಟರ್ಸ್ನ ಏನು ಮಾಡ್ತೀವಿ ನಾವು ಅಥವಾ ಈ ಒಂದು ಎಮ್ ಜಿ ಸೆಟ್ಟನ್ನು ಏನು ಮಾಡ್ತೀವಿ ಅಂದರೆ ನಾವಲ್ಲಿ ಉಪಯೋಗ ಮಾಡ್ತೀವಿ. ಸೊ ಜನರಲ್ಲಾಗಿ ಸಿಂಕ್ರನಸ್ ಮೋಟ್ರಲ್ಲಿ ಏನಿರುತ್ತೆ ಅಂದರೆ ನಮಗಲ್ಲಿ ಲೀಡಿಂಗ್ ಪವರ್ ಫ್ಯಾಕ್ಟರ್ ಇರುತ್ತೆ ಮತ್ತು ಏನಾಗುತ್ತೆ ಅಂದರೆ ನಮಗೆ ಪವರ್ ಫ್ಯಾಕ್ಟ್ರು ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಸಿಂಕ್ರನಸ್ ಮೋಟ್ರ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ನೆಕ್ಸ್ಟು ಇಲ್ಲಿ ಮೋಟ್ರ್ ಜನ್ರೇಟರ್ ಸೆಟ್ಟನ್ನು ಡಿಸ್ಅಡ್ವಾಂಟೇಜಸ್ ಏನಿದೆ ಅಂದರೆ ಇಟ್ ಹ್ಯಾಸ್ ಎ ಕಂಪ್ಯಾರಿಟಿವ್ಲಿ ಲೋ ಎಫಿಷಿಯನ್ಸಿ. ಸೊ ಈ ಎಮ್ ಜಿ ಸೆಟ್ಟಲ್ಲಿ ಏನಾಗುತ್ತೆ ಅಂದರೆ ನಮಗೆ ಎಫಿಷಿಯನ್ಸಿ ಭಾಳ ಕಡಿಮೆ ಇರುತ್ತೆ. ಇಟ್ ರಿಕ್ವೈರ್ಸ್ ಮೋರ್ ಫ್ಲೋರ್ ಸ್ಪೇಸ್. ಸೊ ಈ ಒಂದು ಎಮ್ ಜಿ ಸೆಟ್ಟು ಮೋಟ್ರು ಮತ್ತು ಜನ್ರೇಟ್ರ್ ಎರಡೂ ಕಪ್ಲಿಂಗ್ ಮಾಡೋದ್ರಿಂದ ಸೊ ಅಲ್ಲಿ ಎರಡೂ ಮೆಷಿನ್ಸ್ ಇರೋದ್ರಿಂದ ಸೊ ಆಟೋಮೆಟಿಕಲಿ ಏನಾಗುತ್ತೆ ಅಂದರೆ ಈ ಒಂದು ಎಮ್ ಜಿ ಸೆಟ್ಟು ಜಾಸ್ತಿ ಸ್ಪೇಸನ್ನು ಏನು ಮಾಡುತ್ತೆ ಅಂದರೆ ಅದು ಕವರ್ ಮಾಡುತ್ತೆ. ಅಥವಾ ಈ ಒಂದು ಎಮ್ ಜಿ ಸೆಟ್ಟಿಗೆ ಜಾಸ್ತಿ ಪ್ಲೇಸ್ ಏನು ಮಾಡಬೇಕಾಗುತ್ತೆ ನಮಗಲ್ಲಿ ರಿಕ್ವೈರ್ ಇರುತ್ತೆ. ಇಲ್ಲಿ ರೋಟರಿ ಆರೋ ಸಿಂಕ್ರನಸ್ ಕನ್ವರ್ಟರ್. ಇಲ್ಲಿ ರೋಟರಿ ಅಥವಾ ಸಿಂಕ್ರನಸ್ ಕನ್ವರ್ಟರ್ ಮೆಥಡ್ ನೋಡೋದಾದರೆ ಎ ರೋಟರಿ ಕನ್ವರ್ಟರ್ ಈಸ್ ಯೂಸ್ಡ್ ವೆನ್ ಎ ಲಾರ್ಜ್ ಡಿ ಸಿ ಪವರ್ ಈಸ್ ರಿಕ್ವೈರ್ಡ್. ಸೊ ನಮಗೆ ಜಾಸ್ತಿ ಡಿ ಸಿ ಪವರ್ ರಿಕ್ವೈರ್ಮೆಂಟ್ ಇತ್ತಂದರೆ ಅಂತಹ ಒಂದು ಅಪ್ಲಿಕೇಶನ್ಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ರೋಟರಿ ಅಥವಾ ಸಿಂಕ್ರನಸ್ ಕನ್ವರ್ಟರ್ಸನ್ನು ಉಪಯೋಗ ಮಾಡ್ತೀವಿ. ಇಟ್ ಈಸ್ ಎ ಸಿಂಗಲ್ ಮೆಷಿನ್ ವಿತ್ ಒನ್ ಆರ್ಮೇಚರ್ ಆ್ಯಂಡ್ ಎ ಒನ್ ಫೀಲ್ಡ್. ಸೊ ಈ ಒಂದು ಸಿಂಕ್ರನಸ್ ಕನ್ವರ್ಟರ್ ಬಂದು ಒನ್ ಮೆಷಿನ್ ಇದೆ. ಸೊ ಅದರಲ್ಲಿ ಏನಿರುತ್ತೆ ಅಂದರೆ ನಮಗೆ ಒಂದು ಎ ಸಿ ಆರ್ಮೇಚರ್ ಇರುತ್ತೆ, ಮತ್ತೇನಿರುತ್ತೆ ಅಂದರೆ ನಮಗಲ್ಲಿ ಫೀಲ್ಡ್ ಇರುತ್ತೆ. ಇಟ್ ಕಂಬೈನ್ಸ್ ದಿ ಫಂಕ್ಷನ್ ಆಫ್ ಸಿಂಕ್ರನಸ್ ಮೋಟರ್ ಆ್ಯಂಡ್ ಎ ಡಿ ಸಿ ಜನರೇಟರ್. It receives alternating current through set of slip rings mounted on one side of the armature, rotating synchronously. Ns is equivalent to 120 F by P and delivers direct current from the opposite end through the commutator and brushes. ಸೊ ಈ ಒಂದು ಮೆಷಿನ್ ಏನು ಮಾಡುತ್ತಂದ್ರೆ ನಮಗಿಲ್ಲಿ ಒಂದು ಸಿಂಕ್ರನಸ್ ಮೋಟರು ಮತ್ತು ಡಿ ಸಿ ಜನರೇಟರ್ ಎರಡೂ ಕಂಬೈನ್ ಆಗಿ ಒಂದು ಫಂಕ್ಷನಲ್ಲಿ ಏನು ಮಾಡುತ್ತೆ ಅಂದರೆ ಇದು ವರ್ಕ್ ಮಾಡುತ್ತೆ. ಈ ಒಂದು ಸಿಂಕ್ರನಸ್ ಕನ್ವರ್ಟರು ಅಲ್ಟರ್ನೇಟಿಂಗ್ ಕರೆಂಟನ್ನು ಏನು ಮಾಡುತ್ತೆ ಅದು ರಿಸೀವ್ ಮಾಡೋಗುತ್ತೆ. ಸೊ ಅದು ಹೆಂಗೆ ಸಪ್ಲೈ ಆಗುತ್ತೆ ಅಂದರೆ ನಮ್ಗೆ ಈ ಸ್ಲಿಪ್ ರಿಂಗ್ಸ್ ಮುಖಾಂತರ ಏನಾಗುತ್ತೆ ಅಂದರೆ ನಮ್ಗೆ ಆ ಒಂದು ಮೆಷಿನ್ಸ್ಗೆ ಏನಾಗುತ್ತೆ ನಮಗೆ ಎ ಸಿ ಸಪ್ಲೈ ನಮಗಲ್ಲಿ ರಿಸೀವ್ ಮಾಡಿಕೊಳ್ಳುತ್ತೆ. ಸೊ ಅದನ್ನು ಬಂದು ಏನು ಮಾಡಿರ್ತಾರೆ ಅಂದರೆ ಆ ಒಂದು ಮೆಷಿನ್ಸಲ್ಲಿ ಆ ಒಂದು ಸ್ಲಿಪ್ ರಿಂಗ್ಸ್ನ ಏನು ಮಾಡಿರ್ತಾರೆ ಮೌಂಟ್ ಮಾಡಿರ್ತಾರೆ. ಆ ಸ್ಲಿಪ್ ರಿಂಗ್ಸ್ನ ಅಪೋಸಿಟ್ ಸೈಡಲ್ಲಿ ಏನಾಗಿರುತ್ತೆ ಅಂದರೆ ನಮಗಿಲ್ಲಿ ಕಮ್ಯುಟೇಟ್ರು ಮತ್ತು ಬ್ರಷಸ್ ಮುಖಾಂತರ ಏನಾಗುತ್ತೆ ಅಂದ್ರೆ ನಮಗಲ್ಲಿ ಡಿ ಸಿ ಕರೆಂಟ್ ಏನಾಗುತ್ತೆ ನಮಗಲ್ಲಿ ಡೆಲಿವರಿ ಆಗುತ್ತೆ. ಸೊ ಒಂದೇ ಮಿಷಿನ್ಸಲ್ಲಿ ಏನಾಗುತ್ತೆ ಅಂದರೆ ನಾವು ಒಂದು ಸೈಡು ಸ್ಲಿಪ್ ರಿಂಗ್ ಮುಖಾಂತರ ಎ ಸಿ ಸಪ್ಲೈನ ಕೊಟ್ಟಾಗ ಸೊ ಅದರ ವಿರುದ್ಧ ದಿಕ್ಕಿನಲ್ಲಿ ಕಮ್ಯುಟೇಟ್ರು ಮತ್ತು ಬ್ರಷಸ್ ಮುಖಾಂತರ ಏನಾಗುತ್ತೆ ಅಂದರೆ ನಮಗಲ್ಲಿ ಡಿ ಸಿ ಕರೆಂಟ್ ಏನಾಗುತ್ತೆ ನಮಗಲ್ಲಿ ಜನ್ರೇಷನ್ ಆಗುತ್ತೆ. ಇಲ್ಲಿ ಕನ್ಸ್ಟ್ರಕ್ಷನ್, ಈ ಒಂದು ಸಿಂಕ್ರನಸ್ ಕನ್ವರ್ಟರ್ನ ಕನ್ಸ್ಟ್ರಕ್ಷನ್ ನೋಡೋದಾದರೆ ನೀವಿಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು.
ಇನ್ನು ಜನರಲ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಡಿಸೈನ್ ಎ ರೋಟರಿ ಕನ್ವರ್ಟರ್ ಈಸ್ ಮೋರ್ ಆರ್ ಲೆಸ್ ಲೈಕ್ ಎ ಡಿ ಸಿ ಮೆಷಿನ್. ಸೊ ಜನರಲ್ ಆಗಿ ಈ ಒಂದು ಸಿಂಕ್ರನಸ್ ಅಥವಾ ರೋಟರ್ ಕನ್ವರ್ಟರ್ನ ಬಂದು ಕನ್ಸ್ಟ್ರಕ್ಷನು ಸೇಮ್ ಆ್ಯಸ್ ಎ ಡಿ ಸಿ ಮೆಷಿನ್ ಇದ್ದಂಗೆ ಇರುತ್ತೆ. ಇಟ್ ಹ್ಯಾಸ್ ಎ ಇಂಟರ್ಪೋಲ್ಸ್ ಫಾರ್ ದಿ ಬೆಟರ್ ಕಮ್ಯುಟೇಷನ್. ಸೊ ಈ ಒಂದು ರೋಟರಿ ಕನ್ವರ್ಟರ್ ಒಳಗಡೆ ಏನಿರುತ್ತೆ ಅಂದರೆ ಇಲ್ಲಿ ಇಂಟರ್ಪೋಲ್ಸ್ ಇರುತ್ತೆ, ಯಾಕಂದರೆ ಅಲ್ಲಿ ಬೆಟರ್ ಕಮ್ಯುಟೇಷನ್ ಸಲುವಾಗಿ. ಇಟ್ಸ್ ಕಮ್ಯುಟೇಟರ್ ಈಸ್ ಲಾರ್ಜರ್ ದೆನ್ ದಿ ಡಿ ಸಿ ಜನರೇಟರ್ ಆಫ್ ದಿ ಸೇಮ್ ಸೈಜ್ ಬಿಕಾಸ್ ಇಟ್ ಹ್ಯಾಸ್ ಎ ಟು ಹ್ಯಾಂಡಲ್ ಎ ಲಾರ್ಜರ್ ಅಮೌಂಟ್ ಆಫ್ ಪವರ್. ಸೊ ಇಲ್ಲಿ ನಮಗೆ ಡಿ ಸಿ ಜನರೇಟರ್ ಅಥವಾ ಡಿ ಸಿ ಮೆಷಿನ್ಸ್ಗಿಂತ ಈ ಒಂದು ರೋಟರಿ ಕನ್ವರ್ಟ್ರಲ್ಲಿ ಏನಿರುತ್ತೆ ಅಂದರೆ ನಮಗೆ ಇಲ್ಲಿ ಲಾರ್ಜ್ ಕಮ್ಯುಟೇಟರ್ಸ್ ಇರುತ್ತೆ. ಯಾಕಂತಂದರೆ ಈ ಕಮ್ಯುಟೇಟರ್ಸ್ ಒಳಗಡೆ ಏನಿರುತ್ತೆ ಅಂದರೆ ನಮಗಲ್ಲಿ ಜಾಸ್ತಿ ಅಮೌಂಟ್ ಆಫ್ ಪವರ್ ಏನಾಗುತ್ತೆ ನಮಗಲ್ಲಿ ರಿಸೀವ್ ಆಗುತ್ತೆ. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ ಅಂದರೆ ನಮಗೆ ಈ ಒಂದು ರೋಟರಿ ಕನ್ವರ್ಟರ್ಗೆ ಏನಿರುತ್ತೆ ಅಂದರೆ ನಮಗಲ್ಲಿ ಲಾರ್ಜ್ ಕಮ್ಯುಟೇಟರ್ ಇರುತ್ತೆ. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ 2 ಫೀಚರ್ಸ್ ಏನು ಮಾಡಿದ್ದಾನೆ ಅಂದರೆ ಆ್ಯಡ್ ಮಾಡಿದ್ದಾನೆ. ಸೊ ಒಂದು ಬಂದು ಏನಾಗಿದೆ ಅಂದರೆ ಎ ಸೆಟ್ ಆಫ್ ಸ್ಲಿಪ್ ರಿಂಗ್ಸ್ ಮೌಂಟೆಡ್ ಎಟ್ ದಿ ಎಂಡ್ ಆಫ್ ದಿ ಅಪೋಸಿಟ್ ಟು ದಿ ಕಮ್ಯುಟೇಟರ್ ಎಂಡ್. ಇಲ್ಲಿ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಕಮ್ಯುಟೇಟರ್ ಎಂಡ್ನ ಅಪೋಸಿಟ್ ಸೈಡ್ ಅಂತಂದರೆ ಆ ಒಂದು ಮೆಷಿನ್ನ ಎಡಗಡೆ ಏನಾಗಿದೆ ಅಂತ ನಮಗಲ್ಲಿ ಸ್ಲಿಪ್ ರಿಂಗ್ಸನ್ನು ಮೌಂಟ್ ಮಾಡಿದ್ದೇನೆ. ಈ ಸ್ಲಿಪ್ ರಿಂಗ್ಸ್ ಮುಖಾಂತರ ಆ ಒಂದು ಮೆಷಿನ್ಗೆ ನಾವು ಏನು ಮಾಡ್ತೀವಿ ಅಂದರೆ AC 3 ಫೇಸ್ ಸಪ್ಲೈ ಏನು ಮಾಡ್ತೀವಿ ನಾವಲ್ಲಿ ಪ್ರೊವೈಡ್ ಮಾಡ್ತೀವಿ. ಅದೇ ರೀತಿಯಾಗಿ ಡ್ಯಾಂಪರ್ಸ್ ಇನ್ ದಿ ಪೋಲ್ ಫೇಸಸ್ ಇನ್ ಎ ಸಿಂಕ್ರನಸ್ ಮೋಟರ್. ಸೊ ಈ ಒಂದು ಸಿಂಕ್ರನಸ್ ಮೋಟರ್ನ ಅಥವಾ ಈ ಒಂದು ಮೆಷಿನ್ಸ್ಗೆ ಏನು ಮಾಡಿರ್ತಾರೆ ಅಂದರೆ ಪೋಲ್ ಫೇಸಸ್ಗೆ ಏನು ಮಾಡಿರ್ತಾರೆ ಅಂದರೆ ಅಲ್ಲಿ ಡ್ಯಾಂಪರ್ ಬೈಂಡಿಂಗ್ನ ಏನು ಮಾಡಿರ್ತಾನೆ ಅಲ್ಲಿ ಪ್ರೊವೈಡ್ ಮಾಡಿರ್ತಾನೆ. ಸೊ ನೆಕ್ಸ್ಟ್ ಬಂದು ದ ರೋಟರಿ ಕನ್ವರ್ಟರ್ ಆರ್ಮೇಚರ್ ಈಸ್ ಮೋಸ್ಟ್ಲಿ ಲ್ಯಾಪ್ ಆನ್ ಟು ದ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇನ್ ದಿ ಆರ್ಮೇಚರ್ ಈಸ್ ಈಕ್ವಲ್ ಟು ದಿ ನಂಬರ್ ಆಫ್ ಪೋಲ್ಸ್. ಸೊ ಅಲ್ಲಿ ರೋಟರಿ ಕನ್ವರ್ಟರ್ಗೆ ಬಂದು ಜನರಲ್ಲಾಗಿ ಏನಿರುತ್ತೆ ಅಂದರೆ ಲ್ಯಾಪ್ ಔಂಡ್ ಇರುತ್ತೆ. ಸೊ ನಮಗೆಲ್ಲರೂ ಗೊತ್ತಿರೋ ಹಾಗೆ ಲ್ಯಾಪ್ ಔಂಡಿಂಗಲ್ಲಿ ಏನಿರುತ್ತೆ ಅಂದರೆ ಇಲ್ಲಿ ನಂಬರ್ ಆಫ್ ಪ್ಯಾರಲಲ್ ಪಾತ್ಸು ಮತ್ತು ನಂಬರ್ ಆಫ್ ಪೋಲ್ಸ್ ಏನಿರುತ್ತೆ ನಮಗಿಲ್ಲಿ ಈಕ್ವಲ್ ಆಗಿರುತ್ತೆ. ನೀವಿಲ್ಲಿ ಒಂದು ಡಯಾಗ್ರಾಮಲ್ಲಿ ನೋಡ್ಬೋದು. ಇಲ್ಲಿ ನಮಗೇನಿದೆ ಅಂದರೆ ಇಲ್ಲಿ ರೋಟ್ರಿ ಕನ್ವರ್ಟರ್ ಇದೆ. ಸೊ ಈ ಒಂದು ರೋಟರಿ ಕನ್ವರ್ಟರ್ನ ಆಪ್ರೇಷನ್ ನೋಡೋದಾದರೆ ಇನ್ ನಿಟ್ ನಾರ್ಮಲ್ ರೋಲು ದ ಮೆಷಿನ್ ಈಸ್ ಕನೆಕ್ಟೆಡ್ ಟು ಶೂಟೇಬಲ್ AC ಸಪ್ಲೈ ಥ್ರೂ ದಿ ಸ್ಲಿಪ್ ರಿಂಗ್ಸ್ ಆ್ಯಂಡ್ ಇಟ್ ಡೆಲಿವರೀಸ್ ದಿ ಡೈರೆಕ್ಟ್ ಕರೆಂಟ್ ಎಟ್ ದಿ ಕಮ್ಯುಟೇಟರ್. ಸೊ ಈ ಒಂದು ಮೆಷಿನ್ಗೆ ನಾವು ಸ್ಲಿಪ್ ರಿಂಗಿಗೆ ನಾವಿಲ್ಲಿ AC ಸಪ್ಲೈನ ಕೊಟ್ಟಾಗ ಸೊ ಅದು ಏನು ಮಾಡುತ್ತಂದರೆ ನಮಗಿಲ್ಲಿ ಕಮ್ಯುಟೇಟರ್ ಮುಖಾಂತರ ನಮಗೇನಾಗುತ್ತೆ ಅಂದ್ರಲ್ಲಿ ಆ ಒಂದು ಸ್ಲಿಪ್ ರಿಂಗ್ಸ್ನ ಅಪೋಸಿಟ್ ಸೈಡಲ್ಲಿ ನಮಗೆ ಡೈರೆಕ್ಟ್ ಕರೆಂಟ್ ಏನಾಗುತ್ತೆ ನಮಗಲ್ಲಿ ಡೆಲಿವರಿ ಆಗುತ್ತೆ. In this application, the machine runs as a synchronous motor receiving a AC power from the slip ring side and viewed from the commutator end, it runs as a DC generator delivering the DC supply. So ಈ ಒಂದು ಮೆಷಿನ್ನ ನಾವು ಅಪ್ಲಿಕೇಶನ್ಸ್ ನೋಡೋದಾದರೆ ನಾವು ಈ ಮೆಷಿನ್ಗೆ AC ಸಪ್ಲೈನ ಕೊಟ್ಟಾಗ ಈ ಮೋಟ್ರು AC ಸಪ್ಲೈನ ರಿಸೀವ್ ಮಾಡಿಕೊಂಡು ಆ್ಯಸ್ ಎ ಸಿಂಕ್ರನಸ್ ಮೋಟ್ರ್ ಥರ ಏನಾಗುತ್ತೆ ರನ್ ಆಗುತ್ತೆ. ಸೊ ಅದೇ ನಾವು ಕಮ್ಯುಟೇಟರ್ ಸೈಡಿಂದ ನೋಡಿದಾಗ ಈ ಮೆಷಿನ್ಸಲ್ಲಿ ಏನಾಗುತ್ತೆ ಅಂದರೆ DC ಪವರ್ ಏನಾಗುತ್ತೆ ಅಂದ್ರೆ ನಮಗಲ್ಲಿ ಡೆಲಿವರಿ ಆಗುತ್ತೆ. ಸೊ ಆ್ಯಸ್ ಎ DC ಜನರೇಟರ್ ಆಗಿ ಏನು ಮಾಡುತ್ತೆ ಅದು ವರ್ಕ್ ಮಾಡುತ್ತೆ. ಇಲ್ಲಿ ನೆಕ್ಸ್ಟ್ ಮೆಥಡ್ ಬಂದು ಮೆರ್ಕ್ಯುರಿ ಆರ್ಕ್ ರೆಕ್ಟಿಫೈರ್. ಇಲ್ಲಿ ನೀವು ಡಯಾಗ್ರಾಮ್ದಲ್ಲಿ ನೋಡ್ಬೋದು ಮೆರ್ಕ್ಯುರಿ ಆರ್ಕ್ ರೆಕ್ಟಿಫೈರ್ನ ಕನೆಕ್ಷನ್ಸು. ಎ ರೆಕ್ಟಿಫೈರ್ ಮೇ ಬಿ ಡಿಫೈನ್ಡ್ ಆ್ಯಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಎ ಫ್ಲಕ್ಚುವೇಟಿಂಗ್ ಕರೆಂಟ್ ಆಫ್ 0 ಮೀನ್ ವ್ಯಾಲ್ಯೂ ಇಂಟು ಫ್ಲಕ್ಚುವೇಟಿಂಗ್ ಕರೆಂಟ್ ಆಫ್ ಫೈನೈಟ್ ಮೀನ್ ವ್ಯಾಲ್ಯೂ ಅಥವಾ ಇಟ್ ಈಸ್ ಎ ಡಿವೈಸ್ ಫಾರ್ ಕನ್ವರ್ಟಿಂಗ್ AC ಟು DC. ಸೊ ಈ ರೆಕ್ಟಿಫೈರ್ ಏನು ಮಾಡುತ್ತಂದ್ರೆ ನಮಗಿಲ್ಲಿ ಫ್ಲಕ್ಚುವೇಟಿಂಗ್ ಕರೆಂಟ್ ಆಫ್ 0 ಮೀನ್ ವ್ಯಾಲ್ಯೂ ಅಂತಂದರೆ ಇಲ್ಲಿ ಅಲ್ಟರ್ನೇಟಿಂಗ್ ಕರೆಂಟಿಂದ ಫ್ಲಕ್ಚುವೇಟಿಂಗ್ ಕರೆಂಟ್ ಆಫ್ ಫೈನೈಟ್ ವ್ಯಾಲ್ಯೂ ಅಂದರೆ ಡೈರೆಕ್ಟ್ ಕರೆಂಟಿಗೆ ಏನು ಮಾಡುತ್ತೆ ಇದು ಕನ್ವರ್ಷನ್ ಮಾಡುತ್ತೆ. ಸಿಂಪಲ್ಲಾಗಿ ಇರೋದಾದರೆ ಇದೊಂದು ಡಿವೈಸ್ ಬಂದು ಏನು ಮಾಡುತ್ತೆ ಅಂದರೆ AC ಟು DC ಕನ್ವರ್ಷನ್ ಮಾಡುತ್ತೆ. ಸೊ ಅದಕ್ಕೆ ನಾವೇನಂತೀವಿ ಅಂದರೆ ಮೆರ್ಕ್ಯುರಿ ಆರ್ಕ್ ರೆಕ್ಟಿಫೈರ್ ಅಂತೇಳಿ ನಾವು ಕರಿತೀವಿ. ಇಟ್ ಹ್ಯಾಸ್ ಎ ಮೆನಿ ಅಡ್ವಾಂಟೇಜಸ್ ಓವರ್ ದಿ ರೋಟರಿ ಕನ್ವರ್ಟರ್ ಆ್ಯಂಡ್ MG ಸೆಟ್ with the invention of semiconductor diodes which is more advantageous than mercury arc rectifier. Nowadays no one wants to use mercury arc rectifier. ಸೊ ಈ ನಮ್ಗೆ MG ಸೆಟ್ಟು ಮತ್ತು ರೋಟರಿ ಕನ್ವರ್ಟರಿಗೆ ಕಂಪೇರ್ ಮಾಡಿದರೆ ಮೆರ್ಕ್ಯುರಿ ಆರ್ಕ್ ರೆಕ್ಟಿಫೈರಲ್ಲಿ ಏನಿದೆ ಅಂದರೆ ಅಡ್ವಾಂಟೇಜಸ್ಸು ಜಾಸ್ತಿ ಇದೆ. ಯಾಕಂತಂದರೆ ಮೆರ್ಕ್ಯುರಿ ಆರ್ಕ್ ರೆಕ್ಟಿಫೈರ್ಸಲ್ಲಿ ಯಾವುದೇ ರೀತಿಯಾದ ರೊಟೇಟಿಂಗ್ ಪಾರ್ಟು ಇರೋದಿಲ್ಲ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಸೆಮಿಕಂಡಕ್ಟರ್ ಡಯೋಡ್ಸ್ ಬಂದಿರೋದ್ರಿಂದ ಸೊ ಈ ಮೆರ್ಕ್ಯುರಿ ಆರ್ಕ್ ರೆಕ್ಟಿಫೈರ್ಸ್ಗಿಂತ ಜಾಸ್ತಿ ಅಡ್ವಾಂಟೇಜಸ್ ಏನಿದೆ ಈ ಒಂದು ಸೆಮಿಕಂಡಕ್ಟರ್ ಡಯೋಡ್ಸಲ್ಲಿದೆ. ಸೊ ಆದ ಕಾರಣ ಇತ್ತೀಚಿನ ದಿನಗಳಲ್ಲಿ ಯಾರು ಈ ಒಂದು ಮೆರ್ಕ್ಯುರಿ ಆರ್ಕ್ ರೆಕ್ಟಿಫೈರ್ಸನ್ನು ಉಪಯೋಗ ಮಾಡೋದಿಲ್ಲ. ಇಲ್ಲಿ ನೆಕ್ಸ್ಟ್ ಬಂದು
ದ ಕಂಪ್ಯಾರಿಸನ್ ಆಫ್ ದಿ ಎಮ್ ಜಿ ಸೆಟ್ ರೋಟರಿ ಕನ್ವರ್ಟರ್ ಆ್ಯಂಡ್ ರೆಕ್ಟಿಫೈರ್ ವಿತ್ ರಿಗಾರ್ಡ್ಸ್ ಟು ಸರ್ಟೈನ್ ಸ್ಪೆಸಿಫಿಕ್ ಆಸ್ಪೆಕ್ಟ್ಸ್ ಆಸ್ ಗಿವನ್ ಇನ್ ದಿ ಟ್ಯಾಬ್ಲರ್ ಫಾರ್ಮ್ ಬಿಲೋ. ಸೊ ನಾವಿಲ್ಲಿ ಎಮ್ ಜಿ ಸೆಟ್ಟು ರೋಟರಿ ಕನ್ವರ್ಟರು ಮತ್ತು ರೆಕ್ಟಿಫೈರ್ಸ್ ಏನು ಮಾಡಿದ್ದೀವಿ ಅಂದರೆ ನಾವಿಲ್ಲಿ ಕಂಪ್ಯಾರಿಸನ್ ಮಾಡಿದ್ವಿ. ಸೊ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಟೇಬಲಲ್ಲಿ ನೋಡ್ಬೋದು ನಾವು ಏನು ಆ ಒಂದು 3 ಕನ್ವರ್ಟರ್ಸಲ್ಲಿ ಯಾವ ರೀತಿ ನಮಗಲ್ಲಿ ಕಂಪ್ಯಾರಿಸಮ್ ಮಾಡಿ ನೋಡೋದಾದರೆ ಏನೇನು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮಗಿಲ್ಲಿ. ಮೊದಲನೇದು ಬಂದು ಕನ್ವರ್ಟರ್ ಆಸ್ಪೆಕ್ಟ್ಸ್ ಫಾರ್ ಕಂಪ್ಯಾರಿಸಮ್ನ ಇಲ್ಲಿ ಫಸ್ಟ್ ಆಸ್ಪೆಕ್ಟ್ಸ್ ನೋಡೋದಾದರೆ ನಾವಿಲ್ಲಿ ಮೆಷಿನರಿ, ನೋ ಮೂವಿಂಗ್ ಅಥವಾ ರೊಟೇಟಿಂಗ್. ನಾನು ಆಗಲೇ ಹೇಳಿದಂಗೆ ರೆಕ್ಟಿಫೈರ್ಸಲ್ಲಿ ಏನಿರುತ್ತೆ ಅಂದರೆ ಯಾವುದೇ ರೀತಿಯಾದ ಮೂವಿಂಗು ಅಥವಾ ರೊಟೇಟಿಂಗ್ ಪಾರ್ಟು ಇರೋದಿಲ್ಲ. ಅದೇ ನಾವು ಎಮ್ ಜಿ ಸೆಟ್ ನೋಡೋದಾದರೆ ಎಮ್ ಜಿ ಸೆಟ್ಟಲ್ಲಿ ಏನಾಗುತ್ತೆ ಅಂದರೆ 2 ಮೆಷಿನ್ಸ್, ದಟ್ ಈಸ್ ಒನ್ ಎ ಸಿ, ಅನದರ್ ಒನ್ ಈಸ್ ಎ ಡಿ ಸಿ ಜನರೇಟರ್. ಇಲ್ಲಿ ಮೋಟರು ಮತ್ತು ಜನರೇಟರ್ ಸೆಟ್ಸಲ್ಲಿ ಏನಿರುತ್ತೆ ಅಂದರೆ 2 ಮೆಷಿನ್ಸ್ ಇರುತ್ತೆ. ಒಂದು ಎ ಸಿ ಮೆಷಿನ್ ಇರುತ್ತೆ, ಸೊ ಇನ್ನೊಂದು ಬಂದು ಏನಾಗುತ್ತೆ ಅಂದರೆ ಡಿ ಸಿ ಜನರೇಟರ್ ಇರುತ್ತೆ. ಅಂದರೆ ಇಲ್ಲಿ 2 ರೊಟೇಟಿಂಗ್ ಪಾರ್ಟು ಇರುತ್ತೆ. ನೆಕ್ಸ್ಟ್ ಬಂದು ನಾವು ರೋಟ್ರಿ ಕನ್ವರ್ಟ್ರಲ್ಲಿ ನೋಡೋದಾದರೆ ಇಲ್ಲಿ ಸಿಂಗಲ್ ಮೆಷಿನ್ ಇರುತ್ತೆ. ಈ ರೋಟ್ರಿ ಕನ್ವರ್ಟ್ರಲ್ಲಿ ಓನ್ಲಿ ಏನಿರುತ್ತೆ ಅಂದರೆ ಸಿಂಗಲ್ ಮೆಷಿನ್ ಇರುತ್ತೆ, ಬಟ್ ಅದೇನಿರುತ್ತೆ ಅಂದರೆ ಕಾಂಬಿನೇಷನ್ ಇರುತ್ತೆ. ನೆಕ್ಸ್ಟ್ ಬಂದು ಸೆಕೆಂಡ್ ಆಸ್ಪೆಕ್ಟ್ಸ್ ನೋಡೋದಾದರೆ ಕಾಸ್ಟ್. ಸೊ ಇಲ್ಲಿ ರೆಕ್ಟಿಫೈರ್ನ ಕಾಸ್ಟ್ ಬಂದು ಚೀಪ್ ಇರುತ್ತೆ. ಎಮ್ ಜಿ ಸೆಟ್ನ ಕಾಸ್ಟ್ ಬಂದು ಏನಿರುತ್ತೆ ಭಾಳ ಕಾಸ್ಟ್ಲಿ ಇರುತ್ತೆ, ಯಾಕಂದರೆ ಅಲ್ಲಿ 2 ಮೆಷಿನ್ಸ್ನ ಏನು ಮಾಡ್ತೀವಿ ನಾವಲ್ಲಿ ಉಪಯೋಗ ಮಾಡ್ತೀವಿ. ನೆಕ್ಸ್ಟ್ ರೋಟ್ರಿ ಕನ್ವರ್ಟರ್ ಏನಿರುತ್ತೆ ಅಂದರೆ ಇದನ್ನು ಸಮೇತ ನಾವು ಇಲ್ಲಿ ರೆಕ್ಟಿಫೈರ್ ಕಂಪೇರ್ ಮಾಡಿದ್ರೆ ಕಾಸ್ಟ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ಥರ್ಡ್ ಆಸ್ಪೆಕ್ಟ್ಸ್ ನೋಡೋದಾದರೆ ನಾಯ್ಸ್. ಈ ಒಂದು ರೆಕ್ಟಿಫೈರ್ಸಲ್ಲಿ ನಾಯ್ಸ್ಲೆಸ್, ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ನಾಯ್ಸು ಇರೋದಿಲ್ಲ. ಸೊ ಎಮ್ ಜಿ ಸೆಟ್ಟು ಮತ್ತು ರೋಟ್ರಿ ಕನ್ವರ್ಟ್ರಲ್ಲಿ ಏನಿರುತ್ತೆ ಅಂದರೆ ಎರಡರಲ್ಲಿ ಏನಿರುತ್ತೆ ಅಂದರೆ ಮೆಷಿನ್ ರನ್ ಆಗೋದ್ರಿಂದ ಅಲ್ಲಿ ಒಬಿಯಸ್ಲಿ ಏನಾಗಿರುತ್ತೆ ನಮಗಲ್ಲಿ ನಾಯ್ಸು ಬರುತ್ತೆ. ನೆಕ್ಸ್ಟ್ ಆಸ್ಪೆಕ್ಟ್ಸ್ ನೋಡೋದಾದರೆ ಎಫಿಷಿಯನ್ಸಿ ಗುಡ್ ಆ್ಯಸ್ ಹೈ 95%. ರೆಕ್ಟಿಫೈರ್ಸಲ್ಲಿ ಎಫಿಷಿಯನ್ಸಿ ಬಂದು ಏನಿರುತ್ತೆ ನಮಗೆ 95% ಇರುತ್ತೆ. ಅದೇ ರೀತಿ ನಾವು ಎಮ್ ಜಿ ಸೆಟ್ಟಲ್ಲಿ ನೋಡೋದಾದರೆ ವೆರಿ ಲೋ ಬಿಕಾಸ್ ಆಫ್ ಎ 2 ರೊಟೇಟಿಂಗ್ ಮೆಷಿನ್ಸ್. ಇಲ್ಲಿ 2 ರೊಟೇಟಿಂಗ್ ಮೆಷಿನ್ಸ್ ಇರೋದ್ರಿಂದ ಈ ಎಮ್ ಜಿ ಸೆಟ್ಟಿನ ಎಫಿಷಿಯನ್ಸಿ ಏನಿರುತ್ತೆ ನಮಗಿಲ್ಲಿ ಕಡಿಮೆ ಇರುತ್ತೆ. ಅದೇ ರೀತಿ ರೋಟ್ರಿ ಕನ್ವರ್ಟರ್ ಎಫಿಷಿಯನ್ಸಿ ಸಮೇತ ಏನಿರುತ್ತೆ ನಮಗಲ್ಲಿ ಕಡಿಮೆ ಇರುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ಮೇಂಟೆನೆನ್ಸ್ ಕಾಸ್ಟ್ ನೋಡೋದಾದರೆ ರೆಕ್ಟಿಫೈರ್ನ ಕಾಸ್ಟ್ ಬಂದೇನಿರುತ್ತೆ ಕಡಿಮೆ ಇರುತ್ತೆ. ಇಲ್ಲಿ ಎಮ್ ಜಿ ಸೆಟ್ಟು ಮತ್ತು ರೋಟ್ರಿ ಕನ್ವರ್ಟರ್ನ ಮೇಂಟೆನೆನ್ಸ್ ಕಾಸ್ಟ್ ಬಂದೇನಿರುತ್ತೆ ಅಂದರೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ನಾವು ಓವರ್ಲೋಡಿಂಗ್ ಕೆಪಾಸಿಟಿ ಕ್ಯಾನ್ ಬಿ ಓವರ್ಲೋಡೆಡ್ ಅಪ್ ಟು 50%. ಈ ರೆಕ್ಟಿಫೈರ್ಗೆ ಏನು ಮಾಡ್ಬೋದು ಅಂದ್ರೆ ನಾವು 50% ಓವರ್ಲೋಡ್ ಏನು ಮಾಡ್ಬೋದಲ್ಲಿ ಮಾಡ್ಬೋದು. ಅದೇ ರೀತಿ ನಾವು ಇಲ್ಲಿ ಮೋಟ್ರ್ ಜನರೇಟರ್ ಸೆಟ್ಟು ಮತ್ತು ರೋಟ್ರಿ ಕನ್ವರ್ಟ್ರಲ್ಲಿ ಏನು ಮಾಡ್ಬೇಕಂದ್ರೆ ನಾವು ಓವರ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಬಂದು ಪವರ್ ಫ್ಯಾಕ್ಟರ್ ಆಫ್ ಎ ಸಿ. ಸೊ ಇಲ್ಲಿ ರೆಕ್ಟಿಫೈರ್ಸಲ್ಲಿ ಏನಿರುತ್ತೆ ಅಂದರೆ ಲೋ ಪವರ್ ಫ್ಯಾಕ್ಟರ್ ಇರುತ್ತೆ. ಇಲ್ಲಿ ನಮಗೆ ಮೋಟ್ರ್ ಜನರೇಟರ್ ಸೆಟ್ಟಲ್ಲಿ ಸಹ ಏನಿರುತ್ತೆ ನಮಗೆ ಇಲ್ಲಿ ಲೋ ಪವರ್ ಫ್ಯಾಕ್ಟರ್ ಇರುತ್ತೆ. ಅದೇ ರೋಟ್ರಿ ಕನ್ವರ್ಟ್ರಲ್ಲಿ ಏನಿರುತ್ತೆ ಪವರ್ ಫ್ಯಾಕ್ಟ್ರು ಚೆನ್ನಾಗಿರುತ್ತೆ. ಯಾಕೆ ಇಲ್ಲಿ ರೋಟ್ರಿ ಕನ್ವರ್ಟ್ರಲ್ಲಿ ಏನೋ ಪವರ್ ಫ್ಯಾಕ್ಟ್ರ್ ಚೆನ್ನಾಗಿರುತ್ತೆ ಅಂದರೆ ಸೊ ಅದು ಆ್ಯಸ್ ಎ ಸಿಂಕ್ರನಸ್ ಮೋಟ್ರಾಗಿ ರನ್ ಆಗೋದ್ರಿಂದ ಆಟೋಮೆಟಿಕಲಿ ಪವರ್ ಫ್ಯಾಕ್ಟ್ರ್ ಏನಾಗುತ್ತೆ ಅಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ. ನೆಕ್ಸ್ಟ್ ಬಂದು ನಾವು ಅಟೆನ್ಷನ್ ಡ್ಯೂರಿಂಗ್ ಇಟ್ಸ್ ಆಪ್ರೇಷನ್. ಇಲ್ಲಿ ಒಂದು ನಾವು ರೆಕ್ಟಿಫೈರ್ ನೋಡೋದಾದರೆ ಕಾನ್ಸ್ಟೆಂಟ್ ಅಟೆನ್ಷನ್ ರಿಕ್ವೈರ್ಡ್. ಸೊ ಈ ರೆಕ್ಟಿಫೈರಲ್ಲಿ ಏನಿರುತ್ತೆ ಅಂದ್ರೆ ನಮ್ಗೆ ಕಾನ್ಸ್ಟೆಂಟಾಗಿ ಒಂದು ಅಟೆನ್ಷನ್ ಇರಬೇಕಾಗುತ್ತೆ, ಈ ಒಂದು ರೆಕ್ಟಿಫೈರ್ಸ್ ಮೇಲೆ ಇರಬೇಕಾಗುತ್ತೆ. ಅದೇ ಎಮ್ ಜಿ ಸೆಟ್ ನೋಡೋದಾದರೆ ಲೆಸ್ ಅಟೆನ್ಷನ್ ರಿಕ್ವೈರ್ಡ್. ಇದ್ರ ಮೇಲೆ ಏನಿರುತ್ತೆ ಅಂದ್ರೆ ನಮ್ಗೆ ಎಮ್ ಜಿ ಸೆಟ್ಟಲ್ಲಿ ಕಡಿಮೆ ಅಟೆನ್ಷನ್ ಬೇಕಾಗುತ್ತೆ. ಅದೇ ನಮಗೆ ರೋಟ್ರಿ ಕನ್ವರ್ಟ್ರಲ್ಲಿ ಆದರೆ ನಮಗೆ ನೋ ಅಟೆನ್ಷನ್ಸ್ ರಿಕ್ವೈರ್ಡ್, ಅಲ್ಲಿ ಯಾವುದೇ ರೀತಿಯಾದ ಅಟೆನ್ಷನ್ಸ್ ನಮಗೆ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟು ಸ್ಪೇಸ್ ರಿಕ್ವೈರ್ಡ್ ನೋಡೋದಾದರೆ ರೆಕ್ಟಿಫೈರ್ಸಲ್ಲಿ ಸ್ಪೇಸ್ ರಿಕ್ವೈರ್ಡ್ ಬಂದು ಜಾಸ್ತಿ ಬೇಕು. ಎಮ್ ಜಿ ಸೆಟ್ಟಿಗೆ ಏನು ಬೇಕಾಗುತ್ತೆ ಇಲ್ಲಿ 2 ಮೆಷಿನ್ಸ್ ಇರೋದ್ರಿಂದ ಅಲ್ಲಿ ಸಮೇತ ಏನು ಬೇಕಾಗ್ತದೆ ವೆರಿ ಹೈ ಇರ್ತೈತೆ ನಮಗಲ್ಲಿ ಸ್ಪೇಸ್ ರಿಕ್ವೈರ್ಮೆಂಟು. ಅದೇ ರೀತಿ ನಮಗೆ ಇಲ್ಲಿ ರೋಟ್ರಿ ಕನ್ವರ್ಟರ್ ನೋಡೋದ್ರಿಂದ ನಮಗೇನಾಗುತ್ತೆ ಸ್ಪೇಸ್ ರಿಕ್ವೈರ್ಮೆಂಟು ಕಡಿಮೆ ಇರುತ್ತೆ. ನೆಕ್ಸ್ಟ್ ಬಂದು ಮೇಂಟೆನೆನ್ಸ್ ಆಫ್ ಎಮ್ ಜಿ ಸೆಟ್. The MG set must be maintained by inspecting the electrically and mechanically. The following points to be considered while carrying out maintenance. ಇಲ್ಲಿ ಎಮ್ ಜಿ ಸೆಟ್ ಮೇಂಟೆನೆನ್ಸ್ ಮಾಡಬೇಕಾದ್ರೆ ನಮಗೆ ಇಲ್ಲಿ ಏನಿರುತ್ತೆ ಅಂದರೆ 2 ಇಂಪಾರ್ಟೆಂಟು ಇರುತ್ತೆ. ಒಂದು ಬಂದು ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಇರುತ್ತೆ, ಇನ್ನೊಂದು ಬಂದು ಮೆಕ್ಯಾನಿಕಲ್ ಮೇಂಟೆನೆನ್ಸ್ ಇರುತ್ತೆ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸ್ ಏನು ಮಾಡ್ತೀವಿ ಅಂದರೆ ನಾವು ಎಲೆಕ್ಟ್ರಿಕಲ್ಲು ಮತ್ತು ಮೆಕ್ಯಾನಿಕಲ್ ನಾವಲ್ಲಿ ಒಂದು ಮೇಂಟೆನೆನ್ಸ್ ಮಾಡಬೇಕಾದ್ರೆ ಈ ಒಂದು ಪಾಯಿಂಟ್ಸ್ ಏನು ಮಾಡ್ತೀವಿ ಅಂದರೆ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಮೊದಲನೇದು ಬಂದು ನಾವಿಲ್ಲಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಷನ್ ಲೀಸ್ಟ್ ನೋಡೋದಾದರೆ ಇಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ ಅಂದರೆ ಜನರಲ್ ಕ್ಲಿಯರಿಂಗ್ ಆಫ್ ಆಲ್ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಆ್ಯಂಡ್ ಕಂಟ್ರೋಲ್ ಪ್ಯಾನಲ್ಸ್. ಇಲ್ಲಿ ಏನು ಮಾಡೋಕ್ಕಾಗುತ್ತಂದ್ರೆ ಎಲ್ಲ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸು ಮತ್ತು ಕಂಟ್ರೋಲ್ ಪ್ಯಾನಲ್ಸ್ ಏನು ಮಾಡೋಕ್ಕಾಗುತ್ತಂದ್ರೆ ನಾವಲ್ಲಿ ಕ್ಲೀನ್ ಮಾಡಬೇಕಾಗುತ್ತೆ. ಚೆಕ್ ರೆಕ್ಟಿಫೈ ಮೋಟರ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಬೈ ಮೆಗ್ಗರ್. ಈ ಮೋಟರ್ ಇನ್ಸುಲೇಷನ್ ರೆಸಿಸ್ಟೆನ್ಸನ್ನು ನಾವು ಮೆಗ್ಗರ್ ಮುಖಾಂತರ ಏನು ಮಾಡೋಕ್ಕಾಗುತ್ತಂದರೆ
ಚೆಕ್ ಮಾಡಬೇಕಾಗುತ್ತೆ ಮತ್ತು ರೆಕ್ಟಿಫೈ ಮಾಡಬೇಕಾಗುತ್ತೆ. ಚೆಕ್ ರೆಕ್ಟಿಫೈ ಅರ್ತ್ ವೈರಿಂಗ್, ಇಲ್ಲಿ ಅರ್ತ್ ವೈರಿಂಗ್ ಸಮೇತ ನಾವೇನು ಮಾಡಬೇಕು, ಚೆಕ್ ಮಾಡಬೇಕಾಗುತ್ತೆ ಮತ್ತು ರೆಕ್ಟಿಫೈ ಮಾಡಬೇಕಾಗುತ್ತೆ. ಚೆಕ್ ರೆಕ್ಟಿಫೈ ಮೇನ್ ಸ್ವಿಚ್ ಫ್ಯೂಸಸ್, ಇಲ್ಲಿ ಮೇನ್ ಸ್ವಿಚ್ ಫ್ಯೂಸಸ್ಸನ್ನು ಏನು ಮಾಡಬೇಕಾಗುತ್ತೆ, ನಾವಲ್ಲಿ ಚೆಕ್ ಮಾಡಬೇಕಾಗುತ್ತೆ ಮತ್ತು ರೆಕ್ಟಿಫೈ ಮಾಡಬೇಕಾಗುತ್ತೆ. ಚೆಕ್ ರೆಕ್ಟಿಫೈ ಸ್ಟೇಟರು ಬ್ರಷಸ್ಸು ಎಕ್ಸೆಟ್ರಾ, ಇಲ್ಲಿ ಸ್ಟೇಟರು ಮತ್ತು ಬ್ರಷಸ್ಸು ಮತ್ತು ಇತ್ಯಾದಿಗಳನ್ನು ನಾವು ಏನು ಮಾಡೋಕ್ಕಾಗುತ್ತೆ ಅಂದರೆ ಚೆಕ್ ಮಾಡಬೇಕಾಗುತ್ತೆ ಮತ್ತಲ್ಲಿ ಅಥವಾ ರೆಕ್ಟಿಫೈ ಮಾಡಬೇಕಾಗುತ್ತೆ. ಆಮೇಲೆ ಚೆಕ್ ರೆಕ್ಟಿಫೈರ್ ಬೇರಿಂಗ್ಸ್ ಆಫ್ ಮೋಟರ್, ರೊಟೇಟಿಂಗ್ ಪಾರ್ಟ್ಸ್ ಆ್ಯಂಡ್ ಯೂಸ್ ಆಯಿಲ್ ಗ್ರೀಸ್ ಫಾರ್ ಪ್ರಾಪರ್ ಲುಬ್ರಿಕೇಷನ್ಸ್. ಇಲ್ಲಿ ನಾವು ಮೋಟ್ರನ್ನ ಬೇರಿಂಗ್ಸು ಮತ್ತು ರೊಟೇಟಿಂಗ್ ಪಾರ್ಟ್ಸ್ನ ಏನು ಮಾಡೋಕ್ಕಾಗುತ್ತೆ ಅಂದರೆ ನಾವಲ್ಲಿ ಚೆಕ್ ಮಾಡಬೇಕಾಗುತ್ತೆ ಅಥವಾ ರೆಕ್ಟಿಫೈ ಮಾಡೋಕ್ಕಾಗುತ್ತೆ. ಸೊ ಅವಶ್ಯಕತೆ ಇದ್ದಾಗ ನಾವೇನು ಮಾಡೋಕ್ಕಾಗುತ್ತೆ ಅಂದರೆ ಅಲ್ಲಿ ಆಯಿಲು ಮತ್ತು ಗ್ರೀಸಿಂಗ್ ಮಾಡೋದ್ರ ಮುಖಾಂತರ ಪ್ರಾಪರ್ ಲುಬ್ರಿಕೇಷನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಲುಬ್ರಿಕೇಷನ್ ಮಾಡೋದ್ರಿಂದ ಏನಾಗುತ್ತೆ, ಮೆಷಿನ್ಸು ಸ್ಮೂತಾಗಿ ರನ್ ಆಗುತ್ತೆ. ಮತ್ತು ಚೆಕ್ ರೆಕ್ಟಿಫೈ ಸ್ಟಾರ್ಟಿಂಗ್ ಪೆನಾಲ್, ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ಪೆನಾಲ್ಸನ್ನು ಏನು ಮಾಡೋಕ್ಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ ಮತ್ತು ರೆಕ್ಟಿಫೈ ಮಾಡಬೇಕಾಗುತ್ತೆ. ಚೆಕ್ ರೆಕ್ಟಿಫೈ ಓವರ್ಲೋಡ್ ರಿಲೇಸ್, ಇಲ್ಲಿ ಓವರ್ಲೋಡ್ ರಿಲೇಸನ್ನು ಸಹ ನಾವೇನು ಮಾಡೋಕ್ಕಾಗುತ್ತೆ ಅಂದರೆ ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಅಥವಾ ರೆಕ್ಟಿಫೈ ಮಾಡಬೇಕಾಗುತ್ತೆ. ಚೆಕ್ ರೆಕ್ಟಿಫೈ ಲೂಸ್ ಕನೆಕ್ಷನ್ಸ್ ಆ್ಯಂಡ್ ಟೈಟನ್ ದೆಮ್, ಇಲ್ಲಿ ಯಾವುದಾದ್ರೂ ಮೆಷಿನ್ಸಲ್ಲಿ ಲೂಸ್ ಕನೆಕ್ಷನ್ಸ್ ಇತ್ತಂದ್ರೆ ಏನು ಮಾಡೋಕ್ಕಾಗುತ್ತೆ ಅಂದರೆ ನಾವು ಅದನ್ನು ಚೆಕ್ ಮಾಡಿ ಅಥವಾ ರೆಕ್ಟಿಫೈ ಮಾಡಿ ನಾವೇನು ಮಾಡೋಕ್ಕೆ ಅದನ್ನು ಟೈಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಎಲ್ಲಾದರೂ ನಮಗೆ ಲೂಸ್ ಕನೆಕ್ಷನ್ಸ್ ಇತ್ತಂದರೆ ಆ ಒಂದು ಕನೆಕ್ಷನ್ಸ್ನ ಪ್ರಾಪರಾಗಿ ನಾವು ಟೈಟ್ ಮಾಡಿ ಕನೆಕ್ಟ್ ಮಾಡಬೇಕಾಗುತ್ತೆ. ರಿಪ್ಲೇಸ್ ಡ್ಯಾಮೇಜ್ಡ್ ಫ್ಲೆಕ್ಸಿಬಲ್ ಕಂಡಕ್ಟರ್ಸ್ ಆ್ಯಂಡ್ ಕೇಬಲ್ಸ್, ಸೊ ಇಲ್ಲಿ ಈ ಒಂದು ಮೆಷಿನ್ಸಲ್ಲಿ ಎಲ್ಲಾದರೂ ನಮಗೆ ಡ್ಯಾಮೇಜ್ ಫ್ಲೆಕ್ಸಿಬಲ್ ಕಂಡಕ್ಟರ್ಸ್ ಅಥವಾ ಕೇಬಲ್ಸ್ ಇತ್ತಂದರೆ ನಾವು ಅದನ್ನೇನು ಮಾಡಬೇಕಂದ್ರೆ ರಿಪ್ಲೇಸ್ ಮಾಡಬೇಕಾಗುತ್ತೆ. ಚೆಕ್ ರೆಕ್ಟಿಫೈ ದಿ ಕಂಟ್ರೋಲ್ ಸಿಸ್ಟಮ್ಸ್, ಇಲ್ಲಿ ಕಂಟ್ರೋಲ್ ಸಿಸ್ಟಮ್ ಸಮೇತ ಏನು ಮಾಡೋಕ್ಕಾಗುತ್ತೆ, ನಾವಲ್ಲಿ ಚೆಕ್ ಮಾಡಬೇಕಾಗುತ್ತೆ ಮತ್ತು ರೆಕ್ಟಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ರಿಪ್ಲೇಸ್ ದಿ ಕಾರ್ಬರೈಸ್ಡ್ ನಾನ್ ಆಪ್ರೇಟಿವ್ ಕಾಂಟ್ಯಾಕ್ಟರ್ಸ್ ಇಫ್ ನೆಸರಿ. ಸೊ ಇಲ್ಲಿ ಕಾರ್ಬರೈಸ್ಡ್ ಆಪ್ರೇಟಿವ್ ಕಾಂಟ್ಯಾಕ್ಟರ್ಸ್ ಇತ್ತಂದರೆ ಸೊ ಅದನ್ನೇನು ಮಾಡೋಕ್ಕಾಗುತ್ತೆ ಅಂದರೆ ನಾವು ರಿಪ್ಲೇಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ನಮಗಲ್ಲಿ ಪ್ರಾಪರಾಗಿ ಆ ಒಂದು ಮೆಷಿನ್ಸ್ ವರ್ಕ್ ಆಗೋದಿಲ್ಲ. ನೆಕ್ಸ್ಟ್ ಬಂದು ನಾವಿಲ್ಲಿ ಮೆಕ್ಯಾನಿಕಲ್ ಮೇಂಟೆನೆನ್ಸ್ ನೋಡೋದಾದರೆ, ಸೊ ಈ ಮೆಕ್ಯಾನಿಕಲ್ ಇನ್ಸ್ಪೆಕ್ಷನ್ ಲೀಸ್ಟಲ್ಲಿ ಏನೇನು ಬರುತ್ತೆ ಅಂದರೆ ಕ್ಲೀನ್ ಥ್ರೋಲಿ ಆ್ಯಂಡ್ ಡೂ ವಿಜುವಲ್ ಇನ್ಸ್ಪೆಕ್ಷನ್. ಇಲ್ಲಿ ಏನು ಮಾಡೋಕ್ಕಾಗುತ್ತೆ, ನಾವು ಮೆಷಿನ್ಸ್ನ ನೀಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ, ಜೊತೆಗೆ ಏನು ಮಾಡೋಕ್ಕಾಗುತ್ತೆ, ನಾವು ವಿಜುವಲ್ ಆಗಿ ಆ ಒಂದು ಮೆಷಿನ್ನ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ. ಚೆಕ್ ರೆಕ್ಟಿಫೈ ಮೋಟರ್ ಕಪ್ಲಿಂಗ್ಸ್ ಆ್ಯಂಡ್ ಬೇರಿಂಗ್ಸ್, ಇಲ್ಲಿ ಏನು ಮಾಡೋಕ್ಕಾಗುತ್ತೆ, ನಾವು ಅಲ್ಲಿ ಮೋಟ್ರ್ ಬೇರಿಂಗ್ಸನ್ನ ಮತ್ತು ಆ ಮೋಟ್ರ್ ಕಪ್ಲಿಂಗ್ಸ್ ಏನು ಮಾಡಿರ್ತಲ್ಲ ಮೋಟ್ರ್ ಜನರೇಟರ್ ಸೆಟ್ಟನ್ನು ಅದನ್ನೇನು ಮಾಡೋಕ್ಕಾಗುತ್ತೆ, ನಾವು ಚೆಕ್ ಮಾಡಿ ಮತ್ತು ರೆಕ್ಟಿಫೈ ಮಾಡೋಕ್ಕಾಗುತ್ತೆ. ಇಲ್ಲಿ ಚೆಕ್ ಫಾರ್ ಟೈಟ್ನೆಸ್ ಆಫ್ ದಿ ಕಪ್ಲಿಂಗು, ಚೆಕಿಂಗ್ ಫಾರ್ಮುಲೇಷನ್ ಬೋತ್, ಇಲ್ಲಿ ಆ ಒಂದು ಮೆಷಿನ್ನ ಕಪ್ಲಿಂಗ್ ಮಾಡಿರ್ತೀವಲ್ಲ ಆ ಕಪ್ಲಿಂಗ್ನ ಟೈಟ್ನೆಸ್ ಏನು ಮಾಡೋಕ್ಕಂತ ನಾವು ಚೆಕ್ ಮಾಡಬೇಕಾಗತ್ತೆ. ಮತ್ತು ಆ ಒಂದು ಮೆಷಿನ್ಸ್ನ ಫಾರ್ಮುಲೇಷನ್ನು ಮತ್ತು ಆ ಮೆಷಿನ್ಸ್ನ ಅಲೈನ್ಮೆಂಟ್ ಏನು ಮಾಡೋಕ್ಕಾಗುತ್ತೆ ಅಂತ ನಾವು ಚೆಕ್ ಮಾಡಿ ರೆಕ್ಟಿಫೈ ಮಾಡೋಕ್ಕಾಗುತ್ತೆ. ಯಾಕೆ ಚೆಕಿಂಗ್ ಆಫ್ ಪೈಪ್ಲೈನ್ ಫ್ಲಾಂಜರ್, ಇಲ್ಲಿ ಪೈಪ್ಲೈನ್ ಫ್ಲಾಂಜರ್ ಸಮೇತ ಏನು ಮಾಡಬೇಕಾಗುತ್ತೆ ಅಂತ ನಮ್ಮಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಚೆಕ್ ರೆಕ್ಟಿಫೈ ಮೆಷಿನ್ಸ್ ಫಾರ್ ಫಂಕ್ಷನಲ್ ಆಪ್ರೇಷನ್ ಆ್ಯಂಡ್ ವೆರಿಫೈ ದಿ ಆಪ್ರೇಷನ್, ಇಲ್ಲಿ ಆ ಒಂದು ಮೆಷಿನ್ನ ಫಂಕ್ಷನಲ್ ಆಪ್ರೇಷನ್ ಏನು ಮಾಡೋಕ್ಕಾಗುತ್ತೆ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ ಮತ್ತು ರೆಕ್ಟಿಫೈ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಆಪ್ರೇಟರ್ಸ್ ಮುಖಾಂತರ ನಾವೇನು ಮಾಡೋಕ್ಕಾಗತ್ತಂದರೆ ಆ ಒಂದು ಫಂಕ್ಷನಲ್ ಆಪ್ರೇಷನ್ನ ವೆರಿಫೈ ಮಾಡಬೇಕಾಗುತ್ತೆ. ಚೆಕ್ ರೆಕ್ಟಿಫೈ ದಿ ಬೇರಿಂಗ್ಸ್ ಆಫ್ ದಿ ಲುಬ್ರಿಕೇಷನ್, ಆ ಒಂದು ಮೆಷಿನ್ಸಲ್ಲಿರ್ತಕ್ಕಂಥ ಬೇರಿಂಗ್ಸನ್ನ ಲುಬ್ರಿಕೇಷನ್ಸ್ನ ಏನು ಮಾಡೋಕ್ಕಾಗುತ್ತೆ ನಾವು ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಸೊ ಇನ್ನೇನಾದ್ರೂ ನಮಗೆ ಲುಬ್ರಿಕೇಷನ್ ಸರಿಯಾಗಿಲ್ಲ ಅಂತಂದರೆ ನಾವು ಅಲ್ಲಿ ಗ್ರೀಸಿಂಗು ಅಥವಾ ಆಯಿಲಿಂಗ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಯೂಸು ಆಯಿಲ್ ಗನ್ ಗ್ರೀಸ್ ಗನ್ ಟು ಲುಬ್ರಿಕೇಟ್ ದಿ ಸೇಮ್. ಸೊ ಅಲ್ಲಿ ಏನಾದರೂ ನಮ್ಗೆ ಬೇರಿಂಗ್ಸು ಮತ್ತು ಆ ಒಂದು ರೊಟೇಟಿಂಗ್ ಪಾರ್ಟಿಗೆ ಏನಾದರೂ ನಾವು ಅಲ್ಲಿ ಲುಬ್ರಿಕೇಷನ್ ಮಾಡೋಂಗಿತ್ತಂದರೆ ನಾವಲ್ಲಿ ಏನು ಮಾಡೋಕ್ಕಂತಂದರೆ ಆಯಿಲ್ ಗನ್ನು ಮತ್ತು ಗ್ರೀಸ್ ಗನ್ನ ಉಪಯೋಗ ಮಾಡಿ ಆ ಒಂದು ಮೆಷಿನ್ಸಿಗೆ ಏನು ಮಾಡೋಕ್ಕಾಗುತ್ತೆ ನಾವು ಲುಬ್ರಿಕೇಟು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಅಟೆಂಡ್ ದಿ ಬ್ರೇಕ್ ಡೌನ್ ಮೇಂಟೆನೆನ್ಸ್ ಆಫ್ ದಿ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ನೇಚರ್ ಡ್ಯೂರಿಂಗ್ ದಿ ಆಪ್ರೇಷನ್ ಆಫ್ ದಿ MG ಸೆಟ್. ಸೊ ನಾವಿಲ್ಲಿ MG ಸೆಟ್ಟನ್ನು ಇಲ್ಲಿ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ನೇಚರೆಲ್ಲ ಮೇಂಟೆನೆನ್ಸ್ ಮಾಡಬೇಕಾಗಿದ್ರೆ ಸೊ ಆ ಒಂದು ಮೆಷಿನ್ಸ್ನ ಏನು ಮಾಡೋಕ್ಕಾಗುತ್ತೆ ಅಂದ್ರೆ ನಾವಲ್ಲಿ ಸ್ಥಗಿತಗೊಳಿಸ್ಬೇಕಾಗುತ್ತೆ. ಅಂದರೆ ಏನು ಮಾಡೋಕ್ಕಂತಂದರೆ ಬ್ರೇಕ್ ಡೌನು ಮಾಡಬೇಕಾಗುತ್ತೆ. ಆ ಬ್ರೇಕ್ ಡೌನ್ ಮಾಡಿ ನಾವೇನು ಮಾಡೋಕ್ಕಾಗುತ್ತಂದರೆ ಆ ಒಂದು ಮೇಂಟೆನೆನ್ಸನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಎ ಸಪ್ರೇಟ್ ರಿಜಿಸ್ಟರ್ ಟು ಬಿ ಮೇಂಟೈನ್ಡ್ ಬೈ ದಿ ಮೇಂಟೆನೆನ್ಸ್ ಅಥಾರಿಟಿ ಟು ಕೀಪ್ ದಿ ರಿಕಾರ್ಡ್ಸ್ ಫಾರ್ ಈಚ್ ಮೇಂಟೆನೆನ್ಸ್ ಆನ್ ಆಲ್ ವರ್ಕಿಂಗ್ ಡೇಸ್. ಇಲ್ಲಿ ಆ ಒಂದು ಮೇಂಟೆನೆನ್ಸ್ ಅಥಾರಿಟಿದವ್ರು ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ಸಪ್ರೇಟ್ ರಿಜಿಸ್ಟರ್ ಮಾಡಿ ಸೊ ಆ ರಿಜಿಸ್ಟ್ರಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂದ್ರೆ ಪ್ರತಿಯೊಂದು ಮೇಂಟೆನೆನ್ಸ್ ಏನು ಮಾಡೋಕ್ಕಾಗುತ್ತೆ ಅಂದರೆ ಅಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.